ಪ್ರಶಾಂತಿ, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಇನ್ನೊಂದು ಲೂಪ್ ಹೋಲನ್ನು ಹುಡುಕಿದ್ರ ಅಂತ? ಕಡಿಮೆ ಇದ್ರೆ ತಗೊಳ್ಳೋದಿಲ್ಲ, ಜಾಸ್ತಿ ಜನನೇ ಬರ್ಬೇಕು ನೀವು ಅಂತ, 2/3 ಬಂದ್ಬಿಡ್ಬೇಕು. ಅಲ್ಲ ಅದೇ ನೋಡಿ, ಎಲೆಕ್ಷನ್ ಫೇಸ್ ಮಾಡಬೇಕಲ್ಲ. ಈಗ ಅನೇಕ ಕಡೆ ಪಕ್ಷಾಂತರಗಳು ನಡೀತವೆ. ಯಾಕಂದರೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಅಸಮಾಧಾನ ಅನ್ನೋದು ರಾಜಕೀಯದ ಇನ್ನೊಂದು ಮಗ್ಗು. ಹೌದು, ಅಧಿಕಾರಕ್ಕೋಸ್ಕರ ಹೋಗ್ತಾರೆ, ಅಧಿಕಾರಕ್ಕೋಸ್ಕರ ಬರ್ತಾರೆ, ಆಯಾರಾಮ್ ಗಯಾರಾಮ್ ಎಲ್ಲ ಕೇಳಿದ್ದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ಇದೇನು ಪ್ರಕ್ರಿಯೆ ಇದೆ ಅಲ್ಲ, ಫಾರ್ ಎಕ್ಸಾಂಪಲ್ ಈ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ, ಯಾವುದೋ ಒಂದು ಪಾರ್ಟಿಯಿಂದ ಆರಿಸ್ ಬರ್ತಾರೆ, ಕ್ರಾಸ್ ವೋಟ್ ಮಾಡ್ತಾರೆ, ನಂತರ ಸ್ಪೀಕರ್ ಅದನ್ನು ಇಟ್ಕೊಂಡು ಕೂತ್ಬಿಡ್ತಾರೆ. ವರ್ಷಾನುಗಟ್ಟಲೆ ಅವ್ರು ಏನೂ ಮಾಡೋದೇ ಇಲ್ಲ. ತೀರ್ಮಾನ ತೆಗೆದುಕೊಳ್ಳದೇ ಇದ್ರೆ ನೀವು ಜುಡಿಷಿಯಲ್ ಸಂವಿಧಾನಾತ್ಮಕವಾಗಿ ಸ್ಪೀಕರ್ ಅನ್ನೋರು ಒಬ್ಬ ರಾಜಕೀಯೇತರ ವ್ಯಕ್ತಿ, ತಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಸ್ಪೀಕರ್ ಆಗಿರ್ತಾರೆ. ಗ್ರೇ ಏರಿಯಾ ಕಾನ್ಸ್ಟಿಟ್ಯೂಷನಲ್ಲಿ ನಿಮ್ಗೆ 1 ತಿಂಗಳೊಳಗೆ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಬಂದರೆ ಮಾತ್ರ. ಟೈಮ್ ಲಿಮಿಟ್ ಇಲ್ಲ. ಯಾಕೆ ಟೈಮ್ ಲಿಮಿಟ್ ಇಲ್ಲ? ಸ್ಪೀಕರ್ ಕ್ವಾಸಿ ಜುಡಿಷಿಯಲ್ ಬಾಡಿ, ಅವ್ರ ತೀರ್ಮಾನ ತೆಗೆದುಕೊಳ್ಳದೆ ನೀವು ಜುಡಿಷಿಯಲ್ ರಿವ್ಯೂ ಮಾಡೋಂಗಿಲ್ಲ. ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತು ಪಶ್ಚಿಮ ಬಂಗಾಳದಲ್ಲಿ. ಏನು 15 ದಿನ ಆಗಿಲ್ರಿ ಚುನಾವಣೆ ಹಿಂಸಾಚಾರ. ಆ 60 ಜನ ಶಾಸಕರು, ಈಗೇನು 58 ಜನ ಶಾಸಕರು ಇದಾರಲ್ಲ, ಎಲೆಕ್ಷನ್ ಅಲ್ಲ, ಅವರು ಹಿಂಸಾಚಾರ ಮಾಡದೆ ಚುನಾವಣೆ ಮಾಡಿಬಿಟ್ರ. ಅವ್ರನ್ನ ಏಕಾಏಕಿ ಈಗ ನೀವು ಪಾರ್ಟಿಯನ್ನು ಆ ಪ್ರಮಾಣದಲ್ಲಿ ಒಡೆದು ಬಿಟ್ರೆ ಮುಂದೆ ಡೆಮೋಕ್ರಸಿಯ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಮಹಾರಾಷ್ಟ್ರದ ಬೆಳವಣಿಗೆಗಳೇನು? ಓಕೆ, ಒಂದು ಕಡೆ ಆ ಪ್ರಶ್ನೆ, ಇನ್ನೊಂದು ಕಡೆ ಶಾಸಕರಿಗೂ ಅವ್ರದೇ ಆದ ಆತ್ಮಸಾಕ್ಷಿ ಮನಸ್ಥಿತಿ ಇರುತ್ತಲ್ವಾ? ಕರೆಕ್ಟ್. ಈಗ 2018ರಲ್ಲಿ ಮೈತ್ರಿ ಆದ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ಸಿನ ಶಾಸಕರು ಹೇಳಿದ್ರಪ್ಪ, ಸರ್ ನಮ್ಮ ಕ್ಷೇತ್ರದಲ್ಲಿ JDS ಜೊತೆ ಗುದ್ದಾಡಿ ಎಲೆಕ್ಷನ್ ಮಾಡಿದ್ದೀವಿ ಸರ್, ನೀವು ಏಕಾಏಕಿ ಬಂದು ಹೈಕಮಾಂಡ್ ಡಿಸೈಡ್ ಮಾಡಿದೆ, ನೀವು ಒಟ್ಟೊಟ್ಟಿಗೆ ಕೂತ್ಕೊಂಡು ಸರ್ಕಾರ ಮಾಡಿ ಅಂದರೆ ಹೆಂಗೆ ಸರ್ ಇರೋಣ? ದಟ್ ವಾಸ್ ಆರ್ಗ್ಯಾನಿಕ್. ಈಗ 2019ರ JDS ಕಾಂಗ್ರೆಸ್ ಮೈತ್ರಿಯ ನಂತರ ಕಾಂಗ್ರೆಸ್ನವ್ರಿಗೂ ಅರ್ಥ ಆಯಿತು ನಾವು JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದು ತಪ್ಪು, JDSನವ್ರಿಗೂ ಅರ್ಥ ಆಯಿತು. ಸ್ವತಃ ಕುಮಾರಸ್ವಾಮಿ ಹೇಳಿದರು ನಾನು BJP ಜೊತೆ ಹೋಗಿದ್ರೆ ಒಳ್ಳೇದಿತ್ತೇನೋ ಅಂತ. ಅದಾದ ಮೇಲೆ ಶಾಸಕರು ಬಂಡಾಯ ಎದ್ರು. ಇಲ್ಲೇನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ? ಅಂಥದ್ದೇನೂ ಆಗಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಆರ್ಗ್ಯುಮೆಂಟ್ ಸೇಕಿಗೆ ಮೋಹನ್ ವಿಶ್ವ ಹೇಳಿದ್ದನ್ನು ಒಪ್ಕೊಳ್ಳೋಣ. ಏನು, ಶಿವಸೇನೆಯವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಾಗ ಶಿವಸೇನೆಯಲ್ಲಿ ತಳಮಳ ಆಯಿತು. ನೀವು ರಾಷ್ಟ್ರವಾದಿ ಜೊತೆ ಯಾಕೆ ಮೈತ್ರಿ ಮಾಡ್ಕೊಂಡ್ರಿ? ರಾಷ್ಟ್ರವಾದಿ ನಿಮ್ಮ ಬಂದಲ್ಲಿ ಬೈಕೊಂಡು ಓಡಾಡಿ ಅವ್ರನ್ನ, ರಾಷ್ಟ್ರವಾದಿ ನಿಮ್ಮ ನ್ಯಾಚುರಲ್ ಅಲೈನ್ಸ್ ಇತ್ತ? PDP ಮೈತ್ರಿ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ಆಗಲೇಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಹಂತದಲ್ಲಿ ಒಪ್ಕೋತೀನಿ, ಮತ್ತು ಅಂಥ ಮೈತ್ರಿಗಳು ನಡಿಬೇಕು ಕೆಲವೊಂದ್ಸಲ. ಬಟ್ ನೀವು ಮಹಾರಾಷ್ಟ್ರದ ರಾಷ್ಟ್ರವಾದಿ ಜೊತೆ BJPಯ ಮೈತ್ರಿಯನ್ನು ಹೆಂಗೆ ಸಮರ್ಥಿಸ್ಕೊಳ್ತೀರಿ? ತೃಣಮೂಲ್ ಪಾರ್ಟಿ 15 ದಿನ ಆಗಿಲ್ರಿ. ನನ್ಗೆ ಅಯ್ಯೋ ಆತಂಕ ಏನು ಗೊತ್ತಾ, ಈಗ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಬಂಡಾಯ ಎದ್ದು ಮಾಡಿದರು, ನಾಳೆ ಇದು ಅಪವಾದ ಅಲ್ಲ, ಇದು ಎಲ್ಲ ಕಡೆ ಸಾರ್ವತ್ರಿಕವಾಗಿ ನಡೆಯುತ್ತೆ. ನಾನು ಸ್ಟ್ರಾಂಗ್ ಇದ್ದೀನಾ, ಅಪೋಸಿಷನನ್ನು ಮುಗಿಸ್ಬಿಡಿ ಅಂತ. ಇದನ್ನು ಕಾನ್ಸ್ಟಿಟ್ಯೂಷನಲಿ ಒಂದು ಕಾಲ ಬರುತ್ತೆ ಕಾನ್ಸ್ಟಿಟ್ಯೂಷನಲಿ ನೀವು ಒಂದು ಪಕ್ಷದಲ್ಲಿ ಆಯ್ಕೆ ಆಗಿದ್ರೆ ರಾಜ್ಯಸಭಾ ಚುನಾವಣೆಯಲ್ಲೂ ನಿಮ್ಗೆ 2/3 ಇರಿ, ಎಷ್ಟಾರು ಇರಿ, ರಾಜೀನಾಮೆ ಕೊಟ್ಟು ಅಲ್ಲ, ಆತ್ಮಸಾಕ್ಷಿಯ ಅಧಿಕಾರವನ್ನು ಕೂಡ ಕಾನ್ಸ್ಟಿಟ್ಯೂಷನಲಿ ವಾಪಸ್ ತೆಗೆದುಕೊಳ್ಳೋ ಕಾಲ ಬರುತ್ತೆ. ನಿಮಗೆ ಬಿಲ್ ವಿರುದ್ಧ ಮಾತಾಡುವಾಗ ಆತ್ಮಸಾಕ್ಷಿ ಇವತ್ತಿನವರೆಗೆ ಬಂದಿದೆ? ಇವತ್ತಿನವರೆಗೆ ಆತ್ಮಸಾಕ್ಷಿ ಬಿಲ್ ವಿರುದ್ಧ ಸರ್ಕಾರ ಒಂದು ಬಿಲ್ ತಂತಪ್ಪ, ಆ ಪಕ್ಷದ ಸದಸ್ಯರು ವಿರೋಧ ಮಾಡ್ತಾರೆ. ಇಲ್ಲ, ಹಣ ಇದೆ, ಹಣದ ವಹಿವಾಟು ಇದೆ ಅಲ್ವಾ ಇಲ್ಲಿ. ರಾಜ್ಯಸಭೆ ಇರ್ಬೋದು, ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು, ಈ ರೀತಿ ನೀವು ಒಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಹೋದರೆ ಇವತ್ತು BJP ಅವ್ರು ಅನ್ಬೋದು, ನೋಡ್ರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕೆಟ್ಟ ಆಡಳಿತ ನಡೆಸ್ತಾ ಇದ್ರು, ನಾವು ಓಡಿದ್ವಿ ಅಂತ. ನಾಳೆ ಇನ್ನೊಂದು ಪಾರ್ಟಿ ಬರುತ್ತೆ ರೀ, ಹೌದು, ಅವ್ರಿಗೂ ಒಂದು ಆರ್ಗ್ಯುಮೆಂಟ್ ಇರುತ್ತೆ. ಆ ಆರ್ಗ್ಯುಮೆಂಟ್ನ ಹೆಸರಿನಲ್ಲಿ ಹಿಂಗೆ ಹೊಡಿತಾ ಹೋಗ್ಬಿಟ್ರೆ ಐ ಥಿಂಕ್ ಇದು ಗ್ರೇ ಏರಿಯಾ. 10 years ಡೌನ್ ದ ಲೈನ್ ರೀಜನಲ್ ಪಾರ್ಟಿಗಳ ಭವಿಷ್ಯ ಏನನ್ಸುತ್ತೆ ನಿಮಗೆ? ಒಂದು ಸತ್ಯ, ನೀವು ಭಾಳ ಸಲ ನಾವು ಮಾತಾಡ್ತಾ ಇದ್ದಾಗ ಥರ್ಡ್ ಫೋರ್ಸ್ ಕರ್ನಾಟಕದಲ್ಲಿ ಒಂದು ಇರಬೇಕು, ಒಂದು ರೀಜನಲ್ ಪಾರ್ಟಿ ಎಲ್ಲ ರಾಜ್ಯಗಳಲ್ಲಿ ಇರಬೇಕು ಅನ್ನೋದೊಂದು ಸತ್ಯ. ಬಟ್ ಆದರೆ ನ್ಯಾಷನಲ್ ಪಾರ್ಟಿಗಳಿಗೆ ಏನಾಗಿದೆ, ಅವರು ಇವರು ಅಂತ ಏನಲ್ಲ, ಎಲ್ಲ ನ್ಯಾಷನಲ್ ಪಾರ್ಟಿಗಳು ಏನಾಗ್ತವೆ ಅಂತಂದರೆ ಅವ್ರಿಗೆ ರೀಜನಲ್ ಲೀಡರ್ಗಳು ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ, ಅವ್ರವ್ರ ಪಾರ್ಟಿನಲ್ಲಿ ರೀಜನಲ್ ಲೀಡರ್ಗಳು ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಈ ರೀಜನಲ್ ಪಾರ್ಟಿಗಳನ್ನು, ಈ ರೀಜನಲ್ ಪಾರ್ಟಿಲಿರ್ತಕ್ಕಂಥ ನಾಯಕತ್ವನ, ಈ ರೀಜನಲ್ ಪಾರ್ಟಿಗಳಲ್ಲಿರ್ತಕ್ಕಂಥ ಲೀಡರ್ಗಳನ್ನು ತಗೊಂಡು ತಮ್ಮ ಪಾರ್ಟಿಗಳನ್ನು ಸ್ಟ್ರಾಂಗೆಸ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾವೆ. ಅದರಲ್ಲಿ ಉಳ್ಕೊಂಡಂಥವ್ರು ಒಂದಷ್ಟು ಜನ, ನಿತೀಶ್ ಕುಮಾರ್ ಇರ್ಬೋದು, ಇಲ್ಲಿ ದೇವೇಗೌಡರು ಇರ್ಬೋದು, UPನಲ್ಲಿ ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ಇಂಥವ್ರು DMK ಈ ಥರದ ಒಂದಷ್ಟು ಉಳ್ಕೊಂಡಿತ್ತು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅದನ್ನೇ ಈಗ ಏನಾಗ್ತಿದೆ ಅಂತಂದರೆ, ಅದೇನೋ ಹೇಳ್ತಾರಲ್ಲ, ಈಗ 40, 50, 60 ಗೆಲ್ಲುವಂಥ ಪಾರ್ಟಿಗಳನ್ನು ಏಕಾಏಕಿ ಒಡೆದು
ಆ ಪಾರ್ಟಿನ ಸೀಮಿತ ಮಾಡ್ತಾ ಹೋದರೆ ದೇವೇಗೌಡರಂಥ ಸ್ಟ್ರಾಂಗೆಸ್ಟ್ ಲೀಡ್ರು ನಮ್ಮ ಪಾರ್ಟಿಯಲ್ಲಿ ಇದ್ದಿದ್ದಕ್ಕೆ ಇಲ್ಲಿವರೆಗೂ JDS ಉಳ್ಕೊಂಡಿದೆ. ಯಾಕೆಂದರೆ ನಮ್ಮ ಪಾರ್ಟಿನ ಸರಿಸುಮಾರು ಒಂದು 5 ಸಲ ಹೊಡೆದಿದ್ದಾರೆ ಕಾಂಗ್ರೆಸ್ನವರು. ಈಗ ದೇವೇಗೌಡರು ದೊಡ್ಡ ನಾಯಕರು, ಪ್ರಶ್ನೆ ಇಲ್ಲ. ಬಟ್ ನೀವು ಪ್ರಾದೇಶಿಕ ಅನ್ನೋದು ಏನು ಮಾಡ್ತೀರಿ ಹೇಳಿ ನನಗೆ? JDS ಪ್ರಾದೇಶಿಕ ಪಕ್ಷ ಅನ್ನೋದಕ್ಕೆ ಈಗ ಕನ್ನಡಿಗರ ಒಂದು ಟ್ಯಾಕ್ಸ್ನ ಪ್ರಶ್ನೆ ಇತ್ತಪ್ಪ. ಸಿದ್ದರಾಮಯ್ಯನವರು ಅದನ್ನು ವಿಷಯವನ್ನು ಎಬ್ಸಿದ್ರು, ನಿಮ್ಮ ಪಾರ್ಟಿಯವರು ಎಬ್ಬಿಸಲಿಲ್ಲ. ಯಾಕಂದ್ರೆ ನೀವು ಮೋದಿ ಜೊತೆ ಕೈ ಜೋಡಿಸ್ಬಿಟ್ಟಿದ್ರಿ. ಈಗ ನೀವು ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, HD ರೇವಣ್ಣ ಬಿಟ್ಟರೆ ದೇವೇಗೌಡರ ಪಕ್ಷ ಏನಿದೆ ಹೇಳಿ? ಇನ್ನು 1 ಗಂಟೆ ಡಿಬೇಟಿಗೆ ಆಗಬಹುದಾದ ಸಬ್ಜೆಕ್ಟ್ ಅನ್ನ ರೇಸ್ ಮಾಡಿದ್ದಾರೆ. ಪ್ರಶಾಂತ್ ಅಗ್ರೀಡ್ ನೀವು 1 ತಾಸಿನ ಡಿಬೇಟ್ಗೆ ಆಗುವಂಥ ಸಬ್ಜೆಕ್ಟ್ ಅನ್ನ ರೇಸ್ ಮಾಡಿದಿರಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾನು ಬೇಗ ಡಿಬೇಟ್ ಮುಗಿಸ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.